Hi dear children, welcome back to my another video which is very important 2 and 3 marks questions. ಇದರಲ್ಲಿ ತುಂಬ ವಿದ್ಯಾರ್ಥಿಗಳು ಕನ್ಫ್ಯೂಷನ್ ಮಾಡಿಕೊಂಡು ಒಂದೇ ಆನ್ಸರ್ ಇರುತ್ತೆ, ಆದರೆ ಬೇರೆ ಬೇರೆ ರೀತಿ ಕ್ವೆಶನ್ಸ್ ಇರುತ್ತೆ, ಅದಕ್ಕೆ ಯಾವುದೋ ಬೇರೆ ಇದು ಅಂತ ಅನ್ಕೊಂತಾರೆ. ಆ ಥರದ್ದೇನಿಲ್ಲ. ಕೆಲವು ಇಂಪಾರ್ಟೆಂಟ್ ಕ್ವೆಶನ್ಸನ್ನು ನಾವು ಇವಾಗ ನೋಡ್ತಾ ಹೋಗೋಣ. ಈ ಪಾಠದಲ್ಲಿ ಪ್ರೋಸ್ನಲ್ಲಿ 2 ಮಾರ್ಕ್ಸು ಮತ್ತು 3 ಮಾರ್ಕ್ಸು ಯಾವ್ದ್ಯಾವುದು ಕೇಳುವ ಪ್ರೊಬ್ಯಾಬಿಲಿಟಿ ಇದೆ ಅದನ್ನು ನಾನು ವೆರಿ ಇಂಪಾರ್ಟೆಂಟ್ ಕ್ವೆಶನ್ಸನ್ನು ಇಲ್ಲಿ ಕೊಟ್ಟಿದ್ದೀನಿ. ಫಾರ್ ಶೋರ್ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಯು ವಿಲ್ ಗೆಟ್ ಟು ನೋ ದ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್. ಶಾರ್ಟ್ ಕ್ವೆಶನ್ಸ್ ಅಂತಾರಲ್ಲ, ಅಂತಹ ಖಂಡಿತವಾಗಿ ಬರುವಂತಹ ಪ್ರಶ್ನೆಗಳು ನಿಮಗೆ ಗೊತ್ತಾಗುತ್ತೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹೀರೋ ಪಾಠದಲ್ಲಿ ಫಸ್ಟ್ ಕ್ವೆಶನ್ನು 2 ಮಾರ್ಕ್ಸು. ಈ ಪಾಠದಲ್ಲಿ 2 and 3 ಮಾರ್ಕ್ಸು ಬರುವ ಚಾನ್ಸಸ್ ಇದೆ, ಹೇಳಲಿಕ್ಕಾಗಲ್ಲ, ಎರಡೂ ಥರದ್ದು ಬರುತ್ತೆ. ಫಸ್ಟ್ ಕ್ವೆಶನ್ 2 ಮಾರ್ಕ್ಸ್. ವೈ ಡಿಡ್ ಸ್ವಾಮೀಸ್ ಫಾದರ್ ವಾಂಟ್ ಹಿಮ್ ಟು ಸ್ಲೀಪ್ ಅಲೋನ್ ಇನ್ ದ ಆಫೀಸ್ ರೂಮ್? ಸೆಕೆಂಡ್ ಕ್ವೆಶನ್. ವಾಟ್ ಹ್ಯಾಬಿಟ್ ಆಫ್ ಸ್ಲೀಪಿಂಗ್ ವಾಸ್ ಡಿಸ್ಗ್ರೇಸ್ಫುಲ್ ಅಕಾರ್ಡಿಂಗ್ ಟು ಸ್ವಾಮೀಸ್ ಫಾದರ್? ಥರ್ಡ್ ಕ್ವೆಶನ್. ವಾಟ್ ಮೇಡ್ ಸ್ವಾಮೀಸ್ ಫಾದರ್, ಹಿಸ್ ಕುಕ್ ಆ್ಯಂಡ್ ಸರ್ವೆಂಟ್ ರಶ್ ಟು ದ ಆಫೀಸ್ ರೂಮ್? ನಾಲ್ಕನೇ ಪ್ರಶ್ನೆ. ದೋ ಸ್ವಾಮಿ ವಾಸ್ ನಾಟ್ ಕರೇಜಿಯಸ್, he became a hero overnight. how? ಇದು ಮೂರು 3 ಮಾರ್ಕ್ಸ್ಗಾದರೂ ಬರುತ್ತೆ, 2 ಮಾರ್ಕ್ಸ್ಗಾದರೂ ಬರುತ್ತೆ. ನೆಕ್ಸ್ಟ್ ಐದನೇ ಪ್ರಶ್ನೆ. ಹೌ ವಾಸ್ ಸ್ವಾಮಿ ಹಾನರ್ಡ್ ಬೈ ಹಿಸ್ ಕ್ಲಾಸ್ಮೇಟ್ಸ್, ಟೀಚರ್ ಆ್ಯಂಡ್ ದ ಹೆಡ್ ಮಾಸ್ಟರ್? ನೆಕ್ಸ್ಟ್ 3 ಮಾರ್ಕ್ಸಿಗೆ ನರೇಟ್ ಹೌ ಅ ನ್ಯೂಸ್ ಪೇಪರ್ ರಿಪೋರ್ಟೆಡ್ ಲೆಟ್ ಸ್ವಾಮಿ ಟು ಅ ಕಮ್ಯಾಂಡಿಂಗ್ ಚಾಲೆಂಜ್. ಅಥವಾ ಪ್ರಶ್ನೆ ನೋಡಿ, ಬೇರೆ ರೀತಿ ಕೇಳ್ತಾರೆ. ನ್ಯೂಸ್ ಪೇಪರ್ ರಿಪೋರ್ಟು. ಇಲ್ಲೂ ಅಷ್ಟೇ, ರೈಟ್ ಇನ್ ಯುವರ್ ಓನ್ ವರ್ಡ್ಸ್ ಹೌ ಸ್ವಾಮಿ ಬಿಕೇಮ್ ಅ ಹೀರೋ ಓವರ್ ನೈಟ್. ಒಂದೇ ರಾತ್ರಿಗೆ ಅವನಿಗೆ ಹೀರೋ ಹೇಗಾದ? ಅಥವಾ ಇದರಲ್ಲಿ ನ್ಯೂಸ್ ಪೇಪರ್ ರಿಪೋರ್ಟು ಅವನಿಗೆ ಚಾಲೆಂಜ್ ಆಗಿ ಪರಿಣಮಿಸುತ್ತದೆ ಹೇಗೆ? ಎರಡಕ್ಕೂ ಒಂದೇ ಉತ್ತರ. ಆ್ಯಂಡ್ ಇನ್ನೊಂದು ಅದೇ ಥರದ ಕ್ವೆಶನ್ಸು. ಆ ರಿಪೋರ್ಟ್ ಅಬೌಟ್ ಅ ಬಾಯ್ ಇನ್ ದ ನ್ಯೂಸ್ ಪೇಪರ್ ವಾಸ್ ಆ್ಯನ್ ಅನ್ಎಕ್ಸ್ಪೆಕ್ಟೆಡ್ ಈವೆಂಟ್ ಇನ್ ಸ್ವಾಮೀಸ್ ಲೈಫ್. ಸ್ವಾಮಿ ಜೀವನದಲ್ಲಿ ನ್ಯೂಸ್ ಪೇಪರ್ ರಿಪೋರ್ಟ್ ಬರುವ ಆ ಹುಡುಗ ಒಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಬರುವ ಒಂದು ತಿರುವನ್ನು ತಂದು ಕೊಡ್ತಾನೆ ಹೇಗೆ? ಅಥವಾ ಎರಡನೇ ಪ್ರಶ್ನೆ 3 ಮಾರ್ಕ್ಸ್ಗೆ. ನರೇಟ್ ಸ್ವಾಮೀಸ್ ಡ್ರೆಡ್ಫುಲ್ ಎಕ್ಸ್ಪೀರಿಯನ್ಸ್ ವೆನ್ ಹಿ ವಾಸ್ ಲೈಯಿಂಗ್ ಅಂಡರ್ ದ ಬೆಂಚ್ ಕೆಳಗಡೆ ಇದ್ದಾಗ ಅವನಿಗಾದಂತಹ ಭಯಾನಕವಾದಂತಹ ಎಕ್ಸ್ಪೀರಿಯನ್ಸ್ ಏನು, ವಿವರಿಸಿ. ನೆಕ್ಸ್ಟ್ ಎರಡನೇ ಪಾಠ ದೇರ್ಸ್ ಎ ಗರ್ಲ್ ಬೈ ದ ಟ್ರ್ಯಾಕ್ಸು. ಈ ಪಾಠದಲ್ಲಿ 2 ಮಾರ್ಕು ಎಕ್ಸ್ಟ್ರಾಕ್ಟು ಬರೋ ಚಾನ್ಸಸ್ ಜಾಸ್ತಿ ಇದೆ. ಈ ಸಲ 3 ಮಾರ್ಕ್ಸ್ ಲಾಂಗ್ ಆನ್ಸರು ಬರೋ ಚಾನ್ಸ್ ಕಡಿಮೆ, ಬಿಕಾಸ್ ಮಾಡಲ್ ಪೇಪರ್ಸನ್ನು ನೋಡಿದವಾಗ್ಲೂ ಇಲ್ಲ. ಆ್ಯಂಡ್ ಪ್ರೀವಿಯಸ್ಲಿ ಆಲ್ರೆಡಿ ಆಸ್ಡ್, ಸೊ ದಿಸ್ ಇಯರ್ ಇಟ್ ಈಸ್ ಮೋಸ್ಟ್ ಪ್ರೊಬಬ್ಲಿ ನೋ. ಫಸ್ಟ್ ಕ್ವೆಶನ್ 2 ಮಾರ್ಕ್ ಈಸ್ ಹೂ ವಾಲಂಟಿಯರ್ ಟು ಹೆಲ್ಪ್ ಬಲೇಶ್ವರ್, ಹೌ ಡಿಡ್ ಹಿ ಹೆಲ್ಪ್ ಹಿಮ್? ಸೆಕೆಂಡ್. ವೈ ಡಿಡ್ ಬಲೇಶ್ವರ್ revisit the spot where Roma had fallen? Third. Baleshwar had a good memory. Give examples to support your view. Fourth question. Why does Roma considered Baleshwar as to be amazing? Baleshwar's action to be amazing. ಬಲೇಶ್ವರನ ಆ್ಯಕ್ಷನ್ನು ಅಮೇಝಿಂಗ್ ಐತೆ ಅಂತ ಹೇಗೆ ಕನ್ಸಿಡರ್ ಮಾಡ್ತಾಳೆ? ಅಂದರೆ ಅವನು ತುಂಬ ವಿಶೇಷವಾಗಿ ಅವನಿಗೆ ಸಹಾಯ ಮಾಡ್ತಾಳಲ್ಲ, ಹಾಗಾಗಿ. ನೆಕ್ಸ್ಟು 3ನೇ ಪಾಠ ಜೆಂಟಲ್ಮೆನ್ ಆಫ್ ವ್ಯೂ ಆ್ಯಂಡ್ ಮೀಡಿಯೋ. ಈ ಪಾಠದಲ್ಲೂ ಅಷ್ಟೇ 2 ಮಾರ್ಕ್ಸ್ 3 ಮಾರ್ಕ್ಸ್ ಎಕ್ಸ್ಪೆಕ್ಟ್ ಮಾಡಬಹುದು. 3 ಮಾರ್ಕ್ಸ್ ಎಕ್ಸ್ಟ್ರಾಕ್ಟ್ ಕೂಡ ಈ ಪಾಠದಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಈ 3 ಪಾಠದಲ್ಲಿ 1, 2, 3 ಹೀರೋ, ದೇರ್ಸ್ ಎ ಗರ್ಲ್ ಬೈ ದ ಟ್ರ್ಯಾಕ್ಸು, ಜೆಂಟಲ್ಮೆನ್ ಆಫ್ ವ್ಯೂ ಆ್ಯಂಡ್ ಮೀಡಿಯೋ, ಇವು ಮತ್ತು ಕನ್ಸರ್ಟಲ್ಲಿ ಸ್ವಲ್ಪ ಎಕ್ಸ್ಪೆಕ್ಟ್ ಮಾಡಬಹುದು. ಈ 3 ಪಾಠದಲ್ಲಿ ಪಕ್ಕಾ ನೀವು ಓದಲೇಬೇಕು. ಡಿಸ್ಕವರಿ ಪಾಠ ಒಂದು ಪಕ್ಕ ಆದರೆ ಇವು 3 ಪಾಠದಲ್ಲಿ ಒಂದು ಪಕ್ಕ, ಅಥವಾ ಕನ್ಸರ್ಟನ್ನು ಓದಿಬಿಟ್ರೆ 4 ಪಾಠದಲ್ಲಿ 2 ಪಕ್ಕ ಬರುತ್ತೆ ಎಕ್ಸ್ಟ್ರಾಕ್ಟ್ಸು. ಇನ್ನು 2 ಮಾರ್ಕ್ಸು ಇದರಲ್ಲಿ ಜೆಂಟಲ್ಮೆನ್ ಆಫ್ ವ್ಯೂ ಆ್ಯಂಡ್ ಮೀಡಿಯೋದಲ್ಲಿ ಜಾಸ್ತಿ ವೆಯ್ಟೇಜು 2 ಮಾರ್ಕ್ಸು ಪ್ಲಸ್ಸು 3 ಮಾರ್ಕ್ಸ್ ಎಕ್ಸ್ಟ್ರಾಕ್ಟ್ ಬರುತ್ತೆ. ಫಸ್ಟ್. ವೈ ಡೂ ಯು ಥಿಂಕ್ ದ ಅಮೇರಿಕನ್ಸ್ ವಾಂಟೆಡ್ ಟು ಬೈ ದ ಲ್ಯಾಂಡ್? ಸೆಕೆಂಡ್. How can you say that Dan Aslam was a man of principles? Third one. Gentleman was passionate about his land and children. Justify your answer. ಇಲ್ಲಿ
ಪ್ಯಾಷನೇಟ್, ಅವ್ನು ಲ್ಯಾಂಡ್ ಬಗ್ಗೆ ಮತ್ತು ಚಿಲ್ಡ್ರನ್ ಬಗ್ಗೆ ಪ್ಯಾಷನೇಟ್ ಆಗಿದ್ದ. ಲ್ಯಾಂಡ್ ಹಿ ಟಿಲ್ಡ್ ದ ಸೇಮ್ ಲ್ಯಾಂಡ್ ಆಸ್ ಇಸ್ ಆನ್ಸಿಸ್ಟರ್ಸ್ ಟಿಲ್ಡ್, ಆ ಪಾಯಿಂಟು. ಮತ್ತು ಈ ಪ್ಲಾಂಟೆಡ್ ಅ ಟ್ರೀ ಇನ್ ದ ನೇಮ್ ಆಫ್ ಈಚ್ ಚೈಲ್ಡ್ ಬಾರ್ನ್ ಇನ್ ದ್ಯಾಟ್ ವಿಲೇಜ್, ಆ 2 ಪಾಯಿಂಟ್ ಬರೆದ್ರೆ ಇದಕ್ಕೆ ಆನ್ಸರ್ ಆಗುತ್ತೆ. ಈ 3ನೇದು ಪ್ಲಸ್ 5ನೇದು ಆಲ್ಮೋಸ್ಟ್ ಒಂದೇ ಥರ ಇದೆ. ಇಲ್ಲಿ ಚಿಲ್ಡ್ರನ್ ಬಗ್ಗೆ ಮಾತ್ರ ಇದೆ, ಇಲ್ಲಿ ಲ್ಯಾಂಡ್ ಆ್ಯಂಡ್ ಚಿಲ್ಡ್ರನ್ ಎರಡರ ಬಗ್ಗೆನೂ ಇದೆ. ಇಲ್ಲಿ ಚಿಲ್ಡ್ರನ್ ಬಗ್ಗೆ ಬರಿಬೋದು ಅಥವಾ ಸೇಮ್ ಆನ್ಸರ್ ಬರೆದ್ರೂ ಆಗುತ್ತೆ. 4ನೇದು ಡಾನ್ ಆನ್ಸಲ್ಮ ವಾಸ್ ಅ ಜನರಸ್ ಮ್ಯಾನ್, ಜಸ್ಟಿಫೈ. ಮ್ಯಾನ್ ಆಫ್ ಪ್ರಿನ್ಸಿಪಲ್ಸ್, ಜನರಸ್, ಎರಡು ಬೇರೆ ಬೇರೆ. ಜನರಸ್ ಅಂದರೆ ಅವನು ತುಂಬ ಉದಾರಿ. ಹೇಗೆ ಅವನು ಲ್ಯಾಂಡನ್ನು ಮಾತ್ರ ಮಾರ್ತಾನೆ, ಟ್ರೀ ಅನ್ನಲ್ಲ. ಬಿಕಾಸ್ he planted the trees in the name of each child that born in that village, ಆ ಪಾಯಿಂಟನ್ನು ಬರಿಬೇಕಾಗುತ್ತೆ. 3 ಮಾರ್ಕ್ಗೆ ದ ಅಮೇರಿಕನ್ಸ್, ಇದು ಮಾಡೆಲ್ ಪೇಪರಲ್ಲಿ ಬಂದಿದೆ, ಸೊ ಓದ್ಕೊಂಡಿರೋದು ಸೇಫರ್ ಸೈಡು. ಜನರಸ್ಸು ಇಲ್ಲಿದೆ ನೋಡಿ, ಇದೇ ಕ್ವೆಶನ್ನೇ ಇಲ್ಲೂ ಬಂದಿರೋದು. ಇಲ್ಲಿ ಅಮೇರಿಕನ್ಸ್ ಬಗ್ಗೆನೂ ಎಕ್ಸ್ಟ್ರಾ ಕೇಳ್ತಾರೆ. ನಾವು ಡಾನ್ ಆನ್ಸಲ್ಮ ಬಗ್ಗೆ ಮಾತ್ರ ಬರಿತೀವಿ 4ನೇ ಪ್ರಶ್ನೆಯಲ್ಲಿ, ಆದರೆ ಇಲ್ಲಿ ಅಮೇರಿಕನ್ಸ್ ಬಗ್ಗೆನೂ ಬರೀಬೇಕು. ಅಮೇರಿಕನ್ಸ್ ಆ್ಯಂಡ್ ದ ಓಲ್ಡ್ ಮ್ಯಾನ್ ವರ್ ವೆರಿ ಜನರಸ್ ಇನ್ ದೇರ್ ಓನ್ ವೇಸ್, ಜಸ್ಟಿಫೈ ದ ಸ್ಟೇಟ್ಮೆಂಟ್. ಡಾಕ್ಟರ್ B.R. ಅಂಬೇಡ್ಕರ್ 2 ಮಾರ್ಕ್ ಅಷ್ಟೇ. ಇದರಲ್ಲಿ ನೋಡೋಕೆ ದೊಡ್ಡ ಪಾಠ, ಕಷ್ಟ ಅನಿಸುತ್ತೆ, ಆದರೆ ಇದರಲ್ಲಿ ಬರುವಂಥದ್ದು 6 ಪ್ರಶ್ನೆ. ಫಸ್ಟ್ ಒನ್, ಹೌ ಕ್ಯಾನ್ ಯು ಸೇ ದಟ್ ಅಂಬೇಡ್ಕರ್ ಹ್ಯಾಡ್ ಅ ಗ್ರೇಟ್ ಥರ್ಸ್ಟ್ ಫಾರ್ ಬುಕ್ಸ್? ಗ್ರೇಟ್ ಥರ್ಸ್ಟ್ ಫಾರ್ ಬುಕ್ಸ್ ಅಥವಾ ವೊರೇಷಿಯಸ್ ರೀಡರ್, ಎರಡು ಒಂದೇ ಪ್ರಶ್ನೆ. ಸೆಕೆಂಡ್ ಒನ್, ವೈ ಡಿಡ್ ನೆಹರು ಡಿಸ್ಕ್ರೈಬ್ ಅಂಬೇಡ್ಕರ್ ಆಸ್ ಎ ಸಿಂಬಲ್ ಆಫ್ ರಿವೋಲ್ಟ್? ಸಿಂಬಲ್ ಆಫ್ ರಿವೋಲ್ಟ್ ಅಂತ ನೆಹರೂರವರು ಯಾಕೆ ಅವರನ್ನು ಕರೀತಾರೆ? ಥರ್ಡ್ ಕ್ವೆಶನ್, ಹೌ ಕ್ಯಾನ್ ವಿ ಪ್ರೂವ್ ದಟ್ ಅಂಬೇಡ್ಕರ್ ವಾಸ್ ಅ ಪ್ರಾಮಿನೆಂಟ್ ಚಾಂಪಿಯನ್ ಆಫ್ ದ ಡಿಪ್ರೆಸ್ ಕ್ಲಾಸಸ್ ಇನ್ ಇಂಡಿಯಾ? ಭಾರತದಲ್ಲಿ ಅವರು ಡಿಪ್ರೆಸ್ ಕ್ಲಾಸಸ್ ವರ್ಗದವರಿಗೆ, ತುಳಿತಕ್ಕೊಳಗಾದ ಜನಾಂಗದವರಿಗೆ, ದುರ್ಬಲ ಜನಾಂಗದವರಿಗೆ ಒಬ್ಬ ಚಾಂಪಿಯನ್ ಆಗಿ ಹೊರಹೊಮ್ಮುತ್ತಾರೆ ಹೇಗೆ? ಅಥವಾ ಅಂಬೇಡ್ಕರ್ ವಾಸ್ ಕನ್ಸಿಡರ್ಡ್ ಆಸ್ ಮಾಡರ್ನ್ ಮನು, ಜಸ್ಟಿಫೈ ಯುವರ್ ಆನ್ಸರ್. ಪ್ರಿಪ್ರೇಟರಿಲಿ ಪ್ರಶ್ನೆ ಕೇಳಿದರು, ಉತ್ತರ ಒಂದೇ. ಕ್ವೆಶನ್ ಚೇಂಜ್ ಆಗಿದ್ದಕ್ಕೆ ಮಕ್ಕಳುಗಳು ಯಾವುದೋ ಬೇರೆ ಪ್ರಶ್ನೆ ಬಂದಿದೆ, ನಾವೀಗ ಬರೆಯೋಕ್ಕಾಗಲ್ಲ ಅಂತ ಸುಮ್ಮನೆ ಬಿಟ್ಬಿಟ್ಟಿದ್ರು. ಬಟ್ ಸೇಮ್ ಇಲ್ಲಿ ಪ್ರಾಮಿನೆಂಟ್ ಚಾಂಪಿಯನ್ನು ಅಥವಾ ಮಾಡರ್ನ್ ಮನು ಎರಡೂ ಒಂದೇ. ಫೋರ್ತ್ ಕ್ವೆಶನ್, ಹೌ ಡಿಡ್ ಮಹಾತ್ಮ ಗಾಂಧೀಜಿ ಆ್ಯಂಡ್ ಅಂಬೇಡ್ಕರ್ ಟ್ರೈ ಟು ವೈಪ್ ಔಟ್ ಕಾಸ್ಟ್ ಡಿಸ್ಟಿಂಕ್ಷನ್ ಫ್ರಮ್ ಇಂಡಿಯಾ? ಜಾತಿ ಭೇದ ಭಾವವನ್ನು ಭಾರತದಿಂದ ವೈಪೌಟ್, ತೊಡೆದು ಹಾಕಲು ಗಾಂಧೀಜಿಯವರು ಮತ್ತು ಅಂಬೇಡ್ಕರ್ ಅವರು ಹೇಗೆ ಪ್ರಯತ್ನ ಪಟ್ಟರು ಇಬ್ರು ಅಂತ. ನೆಕ್ಸ್ಟ್ 5ನೇ ಪ್ರಶ್ನೆ, ಹೌ ಡಿಡ್ ದ 14th ಅಮೆಂಡ್ಮೆಂಟ್ ಟು ದ US ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಮಹಾತ್ಮ ಫುಲೆ ಇನ್ಫ್ಲುಯೆನ್ಸ್ ಅಂಬೇಡ್ಕರ್? ಇನ್ಫ್ಲುಯೆನ್ಸ್ ಅಂದರೆ ಪರಿಣಾಮ ಬೀರೋದು. ಈ ಮಹಾತ್ಮ ಫುಲೆರವರು ಮತ್ತು ಅಮೇರಿಕಾದ ಕಾನ್ಸ್ಟಿಟ್ಯೂಷನ್ಗೆ ಮಾಡಿದಂತಹ 14ನೇ ತಿದ್ದುಪಡಿ, ಈ 14ನೇ ತಿದ್ದುಪಡಿಗೆ ಅಂಬೇಡ್ಕರ್ ಕೂಡ ಹೋಗಿರ್ತಾರೆ, ಇನ್ವೈಟ್ ಮಾಡಿರ್ತಾರೆ, ಹೋಗಿರ್ತಾರೆ. ಅಲ್ಲಿ ನೋಡಿ, ಹೌದಲ್ವಾ, ಈ 14ನೇ ಅಮೆಂಡ್ಮೆಂಟಿಂದ ಅಲ್ಲಿನ ಬ್ಲ್ಯಾಕ್ ಅಮೇರಿಕನ್ಸ್ಗೆ ಫ್ರೀಡಮ್ ಸಿಗುತ್ತೆ. ಸೊ ಕಾನ್ಸ್ಟಿಟ್ಯೂಷನ್ ಮೂಲಕ ನಾವು ಈಕ್ವಾಲಿಟಿಯನ್ನು ತರ್ಬೋದು, ಭಾರತದಲ್ಲೂ ಮಾಡ್ಬೋದಲ್ವಾ ಅಂತ ಯೋಚನೆ ಬರೋದು ಅವಾಗ ಅವ್ರಿಗೆ. ಈ ಎರಡು ಇನ್ಫ್ಲುಯೆನ್ಸ್ ಆಗಿ ಅವರು ಸೋಷಿಯಲ್ ಜಸ್ಟಿಸ್ಗೋಸ್ಕರ ಫೈಟ್ ಮಾಡ್ತಾರೆ. ನೆಕ್ಸ್ಟ್ 6ನೇ ಪ್ರಶ್ನೆ, ವೈ ಡಿಡ್ ನೆಹರು ಚೂಸ್ ಅಂಬೇಡ್ಕರ್ ಆಸ್ ದ ಫಸ್ಟ್ ಲಾ ಮಿನಿಸ್ಟರ್ ಆಫ್ ಇಂಡಿಯಾ? ಅಲ್ಲಿ ಫಸ್ಟ್ ಕ್ವೆಶನ್ ಬಂದು ರಿವೋಲ್ಟ್, ಸಿಂಬಲ್ ಆಫ್ ರಿವೋಲ್ಟ್ ಅಂತ ಕರೀತಾರೆ, ಅದು ಬೇರೆ. ಇಲ್ಲಿ ಅವ್ರನ್ನ ನೆಹರೂರವರು ಅಂಬೇಡ್ಕರ್ ಅವರನ್ನು ಮೊದಲ ಕಾನೂನು ಮಂತ್ರಿಯಾಗಿ ಆಯ್ಕೆ ಮಾಡ್ತಾರೆ, ಯಾಕೆ ಅನ್ನುವಂತಹ ಪ್ರಶ್ನೆ. ನೆಕ್ಸ್ಟ್ 5ನೇ ಪಾಠ, ದ ಕನ್ಸರ್ಟ್. ಇದರಲ್ಲಿ 2 ಮಾರ್ಕ್ ಕ್ವೆಶನ್ಸ್ ಬರುವ ಚಾನ್ಸಸ್ ಇದೆ ಮತ್ತು ಎಕ್ಸ್ಟ್ರಾಕ್ಟ್ಸ್ ಕೂಡ ಬರಬಹುದು. ಫಸ್ಟ್ ಕ್ವೆಶನ್, ವಾಟ್ ಅಟೆಂಪ್ಟ್ಸ್ ಡಿಡ್ ಸ್ಮಿತಾ ಮೇಕ್ ಟು ಫುಲ್ಫಿಲ್ ಅನಂತ್ಸ್ ವಿಶ್? ಅನಂತನ ವಿಶನ್ನು ಫುಲ್ಫಿಲ್ ಮಾಡೋದಕ್ಕೆ ಸ್ಮಿತಾ ಏನು ಮಾಡಿದ್ಲು? ಅಥವಾ ಹೌ ಕ್ಯಾನ್ ಯು ಸೇ ದಟ್ ಸ್ಮಿತಾ ಡಿಸರ್ವ್ಸ್ ದ ಅಡ್ಮಿರೇಷನ್ ಆಫ್ ದ ರೀಡರ್ಸ್? ಸ್ಮಿತಾ ರೀಡರ್ಸ್ನ ಅಡ್ಮಿರೇಷನ್ ಅಥವಾ ಮೆಚ್ಚುಗೆಯನ್ನು ಪಡೀಲಿಕ್ಕೆ ಅರ್ಹಳು ಹೇಗೆ? ಅಥವಾ ವಾಟ್ ವಾಸ್ ಸ್ಮಿತಾಸ್ ಇಂಟೆನ್ಷನ್ ಆಫ್ ಗೋಯಿಂಗ್ ಟು ದ ಕನ್ಸರ್ಟ್? ಸ್ಮಿತಾ ಕನ್ಸರ್ಟ್ಗೆ, ಸಂಗೀತ ಕಚೇರಿಗೆ ಹೋಗುವ ಇಂಟೆನ್ಷನ್, ಉದ್ದೇಶ ಏನು? ಅಥವಾ ಹೌ ಡಿಡ್ ಸ್ಮಿತಾ ಫುಲ್ಫಿಲ್ ಹರ್ ಬ್ರದರ್ಸ್ ವಿಶ್? ತನ್ನ ಬ್ರದರ ವಿಶನ್ನು ಆಕೆ ಹೇಗೆ ಫುಲ್ಫಿಲ್ ಮಾಡಿದ್ಲು? ನೆಕ್ಸ್ಟ್ ಕ್ವೆಶನ್,
ವೈ ಡಿಡ್ ಸ್ಮಿತಾ ರಿಕ್ವೆಸ್ಟ್ ಪಂಡಿತ್ ರವಿಶಂಕರ್ ಟು ವಿಸಿಟ್ ಹರ್ ಹೌಸ್? ಪಂಡಿತ್ ರವಿಶಂಕರ್ ಅವರನ್ನ ತಮ್ಮ ಮನೆಗೆ ವಿಸಿಟ್ ಬರಬೇಕು ಅಂತ ಯಾಕೆ ಕೇಳ್ಕೊತಾಳೆ? ಅಥವಾ ಹೌ ಡಿಡ್ ಸ್ಮಿತಾ ಎಕ್ಸಿಕ್ಯೂಟ್ ಹರ್ ಡೇರಿಂಗ್ ಥಾಟ್? ಅವಳಿಗೆ ಬಂದಂತಹ ಒಂದು ಯೋಚನೆಯನ್ನು ಬಂದಂತಹ ಒಂದು ಪ್ಲ್ಯಾನನ್ನು, ಒಂದು ಥಾಟನ್ನು ಎಕ್ಸಿಕ್ಯೂಟ್ ಮಾಡ್ತಾಳೆ, ಕಾರ್ಯಗತಕ್ಕೆ ತರ್ತಾಳೆ ಹೇಗೆ? ನೆಕ್ಸ್ಟ್ ನೋಡಿ, ಇಷ್ಟು ಕ್ವೆಶನ್ಸು ಒಂದೇ ಆನ್ಸರು. ಹೌ ಡು ಯು ಸೇ ದ್ಯಾಟ್ ಅನಂತ್ ವಾಸ್ ಬೆಟರ್ ದೆನ್ ಸ್ಮಿತಾ ಇನ್ ಮೆನಿ ವೇಸ್? ಅನಂತು ಸ್ಮಿತಾಗಿಂತ ತುಂಬ ಬೇರೆ ಬೇರೆ ರೀತಿಯಲ್ಲಿ ಉತ್ತಮವಾಗಿ ಪ್ರದರ್ಶನ ಮಾಡ್ತಾ ಇದ್ದ, ಉತ್ತಮವಾಗಿದ್ದ ಹೇಗೆ? ಅಥವಾ ವೈ ಡು ಯು ಕನ್ಸಿಡರ್ ಅನಂತ್ ಅ ಟ್ಯಾಲೆಂಟೆಡ್ ಬಾಯ್? ಅನಂತ್ ಒಬ್ಬ ಟ್ಯಾಲೆಂಟೆಡ್ ಬಾಯ್ ಅಂತ ಹೇಗೆ ಹೇಳ್ತೀರಾ? ಎರಡಕ್ಕೂ ಒಂದೇ ಉತ್ತರ. ಮೂರನೇ ಪ್ರಶ್ನೆ, ಹೌ ಡಿಡ್ ಪಂಡಿತ್ ರವಿಶಂಕರ್ ಆ್ಯಂಡ್ ಉಸ್ತಾದ್ ಅಲ್ಲಾ ರಖಾ ಕೀಪ್ ದೇರ್ ಪ್ರಾಮಿಸ್ ಟು ಸ್ಮಿತಾ? ಸ್ಮಿತಾಗೆ ಪಂಡಿತ್ ರವಿಶಂಕರು ಮತ್ತು ಉಸ್ತಾದ್ ಅಲ್ಲಾ ರಖಾ ತಮ್ಮ ಪ್ರಾಮಿಸನ್ನು ಉಳಿಸ್ಕೋತಾರೆ, ಕೊಟ್ಟು ಪ್ರಾಮಿಸ್ ಉಳಿಸ್ಕೋತಾರೆ ಹೇಗೆ? ಅಥವಾ ವಾಟ್ ಮೇಕ್ಸ್ ರೀಡರ್ಸ್ ಅಪ್ರಿಷಿಯೇಟ್ ರವಿಶಂಕರ್ ಆ್ಯಂಡ್ ಉಸ್ತಾದ್ ಅಲ್ಲಾ ರಖಾ? ಅವರನ್ನು ಇಬ್ಬರನ್ನು ಹೊಗಳೋದಕ್ಕೆ, ಅಪ್ರಿಷಿಯೇಟ್ ಮಾಡೋದಕ್ಕೆ ಏನು ಕಾರಣ? ಅಥವಾ ಪಂಡಿತ್ ರವಿಶಂಕರ್ ಆ್ಯಂಡ್ ಉಸ್ತಾದ್ ಅಲ್ಲಾ ರಖಾ ಆರ್ ವರ್ಲ್ಡ್ ಫೇಮಸ್ ಆರ್ಟಿಸ್ಟ್ ಬಟ್ ವೆರಿ ಸಿಂಪಲ್. ಅವರು ಪ್ರಪಂಚದಾದ್ಯಂತ ಫೇಮಸ್ ಆರ್ಟಿಸ್ಟ್ ಆಗಿದ್ರೂ ಕೂಡ ತುಂಬ ಸಿಂಪಲ್ ಅನ್ನೋದನ್ನು ಹೇಗೆ ಹೇಳ್ತೀರಾ? ಬಿಕಾಸ್ ಆ ಸಣ್ಣ ಹುಡುಗಿ ಕರೆದಿದ್ದಕ್ಕೆ ಬಂದು ಪರ್ಫಾರ್ಮ್ ಮಾಡ್ತಾರಲ್ವಾ, ಅದೇ ಅವ್ರ ಸಿಂಪ್ಲಿಸಿಟಿ. ಅಥವಾ ಡೂ ಯು ಥಿಂಕ್ ದ ರೆಸ್ಪಾನ್ಸ್ ಆಫ್ ದ ಆರ್ಟಿಸ್ಟ್ ಇನ್ ದ ಕನ್ಸರ್ಟ್ ವಾಸ್ ಅನ್ಯೂಶುವಲ್? ಕನ್ಸರ್ಟಲ್ಲಿ ಆ ಆರ್ಟಿಸ್ಟ್ಗಳು ಮಾಡಿದಂಥದ್ದು ಅನ್ಯೂಶುವಲ್ಲು, ಅಸಾಮಾನ್ಯವಾಗಿತ್ತು, ನಿಮ್ಗೆ ಆಗ ಅನ್ಸುತ್ತಾ? ಅನ್ಸಿದ್ರೆ ಯಾಕೆ ಅನ್ಸುತ್ತೆ ಅನ್ನೋದನ್ನ ಬರಿಬೇಕು. ನೆಕ್ಸ್ಟು 7th ಚಾಪ್ಟರ್, ಫಿಸಿಕಲ್ ಡಿಸಬಿಲಿಟಿ ಇಸ್ ನಾಟ್ ಅ ಬ್ಯಾರಿಯರ್ ಟು ಸಕ್ಸಸ್. ಜಸ್ಟಿಫೈ ದ ಸ್ಟೇಟ್ಮೆಂಟ್. ಇಲ್ಲಿ ನೋಡಿ, ಇದು 2 ಮಾರ್ಕ್ ಅಥವಾ 3 ಮಾರ್ಕ್ ಯಾವುದಕ್ಕಾದ್ರೂ ಬರ್ಬೋದು. ಲಾಂಗ್ ಆನ್ಸರ್ನ ಕಲ್ತ್ರೆ 2 ಮಾರ್ಕ್ ಆದರೂ ಬರಿಬೋದು, 3 ಮಾರ್ಕ್ಗಾದ್ರೂ ಬರಿಬೋದು. ಬಟ್ ಮ್ಯಾಕ್ಸಿಮಮ್ 3 ಮಾರ್ಕ್ಸಿಗೆ ಬರುವ ಚಾನ್ಸಸ್ ಜಾಸ್ತಿ ಇದೆ. 99% 3 ಮಾರ್ಕ್ಸಿಗೆ ಬರುತ್ತೆ ಈ ಪಾಠದಿಂದ. ಫಸ್ಟ್ ಚಾಪ್ಟ್ರು 7ನೇ ಚಾಪ್ಟ್ರಿಂದ 3 ಮಾರ್ಕ್ಸಿಗೆ ಬರೋ ಚಾನ್ಸಸ್ ಜಾಸ್ತಿ ಇದೆ. ಹಾಗೆ 3ನೇ ಚಾಪ್ಟ್ರನ್ನು ನೆಗ್ಲೆಕ್ಟ್ ಮಾಡಬಾರ್ದು. ಒಂದು ಪ್ರಿಯಾರಿಟಿ ವೈಸ್ ಹೇಳೋದಾದರೆ 7ನೇ ಪಾಠ, 1ನೇ ಪಾಠ, 3ನೇ ಪಾಠ 3 ಮಾರ್ಕ್ಸಿಗೆ. ಫಿಸಿಕಲ್ ಡಿಸಬಿಲಿಟಿ ಇಸ್ ನಾಟ್ ಅ ಬ್ಯಾರಿಯರ್ ಟು ಸಕ್ಸಸ್. ಜಸ್ಟಿಫೈ ದ ಸ್ಟೇಟ್ಮೆಂಟ್ ವಿತ್ ರೆಫರೆನ್ಸ್ ಟು ದ ಲೈಫ್ ಆಫ್ ಸತೀಶ್ ಗುಜ್ರಾಲ್. ದೈಹಿಕ ನ್ಯೂನ್ಯತೆಯು ಗೆಲುವಿಗೆ ಯಾವುದೇ ಅಡೆತಡೆಯಾಗಲಿಲ್ಲ. ಸತೀಶ್ ಗುಜ್ರಾಲ್ನ ಕುರಿತು ನೀವು ಈ ಸ್ಟೇಟ್ಮೆಂಟನ್ನು ವಿಶದೀಕರಿಸಿ ಅಥವಾ ವಿವರಿಸಿ. ಅಥವಾ ಇನ್ನೊಂದು ಕ್ವೆಶನು, ಸತೀಶ್ ಗುಜ್ರಾಲ್ ಬಿಕೇಮ್ ಪಾಪ್ಯುಲರ್ ಆಲ್ ಓವರ್ ದ ವರ್ಲ್ಡ್ ಇನ್ ಸ್ಪೈಟ್ ಆಫ್ ಹಿಸ್ ಡಿಸಬಿಲಿಟಿ. ಅವನಿಗೆ ಡಿಸಬಿಲಿಟಿ ಇದ್ರೂ ಕೂಡ ಆಲ್ ಓವರ್ ದ ವರ್ಲ್ಡ್, ಇಡೀ ಪ್ರಪಂಚದಾದ್ಯಂತ ಅವರು ಪಾಪ್ಯುಲರ್ ಆಗ್ತಾರೆ. ಜಸ್ಟಿಫೈ, ವಿವರಿಸಿ ಅಥವಾ ವಿಶದೀಕರಿಸಿ. ಸೆಕೆಂಡ್ ಕ್ವೆಶನ್, ನರೇಟ್ ದ ಇನ್ಸಿಡೆಂಟ್ ದಟ್ ಇನ್ಸ್ಪೈರ್ಡ್ ಸತೀಶ್ ಟು ಬಿಕಮ್ ಆನ್ ಆರ್ಟಿಸ್ಟ್. ಸತೀಶ್ ಒಬ್ಬ ಆರ್ಟಿಸ್ಟ್ ಆಗೋದಿಕ್ಕೆ ಆ ಇನ್ಸಿಡೆಂಟ್ ಒಂದು ಕಾರಣ ಆಗುತ್ತೆ. ಏನದು ಇನ್ಸಿಡೆಂಟು? ಯಾವುದು? ಬರ್ಡ್ ಇನ್ಸಿಡೆಂಟ್. ಅಥವಾ ಹೌ ಡಿಡ್ ದ ಬರ್ಡ್ ಇನ್ ದ ಗಾರ್ಡನ್ ಚೇಂಜ್ ಸತೀಶ್ ಲೈಫ್? ಬರ್ಡು ಸತೀಶನ ಜೀವನವನ್ನು ಹೇಗೆ ಬದಲಾಯಿಸಿತು? ಅಥವಾ ಫಾರ್ ಅ ಲಾಂಗ್ ಟೈಮ್ ಸತೀಶ್ ಸ್ಟೇರ್ಡ್ ಅಟ್ ದ ಬ್ಯೂಟಿಫುಲ್ ಬರ್ಡ್. ಸ್ಟೇರ್ಡ್ ಅಂದರೆ ದಿಟ್ಟಿಸಿ ನೋಡ್ದ. ಲಾಂಗ್ ಟೈಮು ಆ ಬರ್ಡ್ ಕಡೆ ಸತೀಶ ದಿಟ್ಟಿಸಿ ನೋಡ್ದ. ಹೌ ಡಿಡ್ ದ ಬರ್ಡ್ ಟ್ರಿಗರ್ ಇಸ್ ಕ್ರಿಯೇಟಿವಿಟಿ? ಆ ಬರ್ಡು ಹೇಗೆ ಆತನ ಕ್ರಿಯೇಟಿವಿಟಿಯನ್ನು ಟ್ರಿಗರ್ ಮಾಡುತ್ತೆ, ಅಲ್ಲಿಂದ ಆತನ ಕ್ರಿಯೇಟಿವಿಟಿ ಶುರುವಾಗುತ್ತೆ, ಸತೀಶ್ ಗುಜ್ರಾಲ್ರವರ ಕ್ರಿಯೇಟಿವಿಟಿ. ಓಕೆ, ಇನ್ನು 8ನೇ ಪಾಠ ಪಕ್ಕ 2 ಮಾರ್ಕ್ಸಿಗೆ ಬರುತ್ತೆ. ದೊಡ್ಡ ಪಾಠ ಇದೆ, ಕಷ್ಟ ಅನಿಸುತ್ತೆ. ಬಟ್ ಈ 4 ಕ್ವಶನ್ಸನ್ನು ಕಲ್ತ್ಕೊಂಡ್ರೆ ಖಂಡಿತ ಸಿಂಪಲ್ ಆಗಿ ಈಸಿಯಾಗಿ ಆನ್ಸರ್ ಮಾಡ್ಬೋದು. ವಾಟ್ ಡಸ್ ಕೆಲಿಸ್ ಬೊರಾಕ್ ಸೇ ಅಬೌಟ್ ಸೈಂಟಿಸ್ಟ್ ಆರ್ ದ ಮೋಸ್ಟ್ ಪ್ರಾಕ್ಟಿಕಲ್ ಪೀಪಲ್ ಇನ್ ದ ವರ್ಲ್ಡ್? ಸೈಂಟಿಸ್ಟ್ಗಳು ಪ್ರಪಂಚದಲ್ಲಿ ತುಂಬ ಪ್ರಾಕ್ಟಿಕಲ್ ಪೀಪಲ್ ಅಂದರೆ ಸೈಂಟಿಸ್ಟ್ ಅಂತ ಬೊರಾಕ್ ರವರು ಹೇಳ್ತಾರೆ. ಏನಂತ ಹೇಳ್ತಾರೆ? ಎಕ್ಸ್ಪ್ಲೈನ್ ಮಾಡಬೇಕು. ಎರಡನೇದು, ವೈ ಡಿಡ್ ದ ಸೂಪರ್ ಪವರ್ಸ್ ಮೀಟ್ ಅಟ್ ಜಿನಿವಾ? 3 ಸೂಪರ್ ಪವರ್ಸ್ ಇದಾವಲ್ಲ, UK, USSR ಆ್ಯಂಡ್ USA. ಈ 3 ಸೂಪರ್ ಪವರ್ಸು ಜಿನಿವಾದಲ್ಲಿ ಯಾಕೆ ಮೀಟ್ ಮಾಡ್ತವೆ? ಅಥವಾ
ವೈ ಡಿಡ್ ದ ಸೈಂಟಿಸ್ಟ್ ಮೀಟ್ ಎಟ್ ಜಿನಿವಾ? ವಿಜ್ಞಾನಿಗಳು ಜಿನಿವಾ ಹತ್ರ ಯಾಕೆ ಮೀಟ್ ಮಾಡ್ತಾರೆ? ಯಾಕಂದರೆ ನ್ಯೂಕ್ಲಿಯರ್ ವೆಪನ್ ಟೆಸ್ಟ್ ಮೇಲೆ ಬ್ಯಾನ್ ಮಾಡೋದಕ್ಕೆ. ನ್ಯೂಕ್ಲಿಯರ್ ವೆಪನ್ ಟೆಸ್ಟ್ಗಳನ್ನೇ ಮಾಡಬಾರ್ದು. ಟೆಸ್ಟ್ ಮಾಡಿದ್ರೆ ತಾನೇ ಆ ವೆಪನ್ನ ಹೊಂದಲು ಸಾಧ್ಯ. ಹಾಗಾಗಿ ಟೆಸ್ಟೇ ಮಾಡೋಂಗಿಲ್ಲ. ಟೆಸ್ಟ್ ಮಾಡೋಕ್ಕಾಗಲ್ಲ ಅಂದರೆ ಇನ್ವೆಂಟ್ ಮಾಡೋಕ್ಕಾಗಲ್ಲ ಅನ್ನುವ ಒಂದು ಇಂಟೆನ್ಷನ್ ಇಟ್ಕೊಂಡು ಬ್ಯಾನ್ ಮಾಡಿಬಿಡ್ಬೇಕು. ನ್ಯೂಕ್ಲಿಯರ್ ಟೆಸ್ಟ್ ವೆಪನ್ ಟೆಸ್ಟನ್ನು ಮಾಡದೇ ಇರುವ ಹಾಗೆ ಬ್ಯಾನ್ ಮಾಡಬೇಕು ಅನ್ನೋ ಕಾರಣಕ್ಕೆ. ಹೇಗೆ ಬ್ಯಾನ್ ಮಾಡೋದು? ಅಕಸ್ಮಾತ್ ಕದ್ದು ಮುಚ್ಚಿ ಅವರು ಟೆಸ್ಟ್ ಮಾಡಿದ್ರೆ ಹೇಗೆ ಅದನ್ನು ಡಿಟೆಕ್ಟ್ ಮಾಡೋದು ಅಂತ ಕಂಡುಹಿಡಿಯೋಕ್ಕೋಸ್ಕರ ಅಲ್ಲಿ ಜಿನಿವಾದಲ್ಲಿ ಸೈಂಟಿಸ್ಟ್ಗಳು ಮೀಟ್ ಮಾಡಿರ್ತಾರೆ. ಅಥವಾ ದ ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ವರ್ ಸಮಾನ್ಡ್ ಬೈ ದ 3 ಸೂಪರ್ ಪವರ್ಸ್ ಆಫ್ ದ ವರ್ಲ್ಡ್. ವೈ ದ ಟೆಕ್ನಿಕಲ್ ಪವರ್ಸ್? Why did the technical experts summoned by the 3 ಸೂಪರ್ ಪವರ್ಸ್ ಆಫ್ ದ ವರ್ಲ್ಡ್? ಆ 3 ಸೂಪರ್ ಪವರ್ಗಳು UK, USSR ಆ್ಯಂಡ್ USA 3 ಸೂಪರ್ ಪವರ್ಸು ಪ್ರಪಂಚದಾದ್ಯಂತ ಇರುವ ಟೆಕ್ನಿಕಲ್ ಎಕ್ಸ್ಪರ್ಟನ್ನು ಸಮಾನ್ ಮಾಡಿರ್ತಾರೆ, ಕರೆದಿರ್ತಾರೆ. ಯಾಕೆ? ಅಥವಾ ವಾಟ್ ವಾಸ್ ದ ಪ್ರಾಬ್ಲಮ್ ದಟ್ ನ್ಯೂಕ್ಲಿಯರ್ ಪವರ್ಸ್ ಹ್ಯಾಡ್ ಫೇಸ್ಡ್? ಆ ನ್ಯೂಕ್ಲಿಯರ್ ಪವರ್ ಇರೋದ್ರಿಂದ ಏನು ಸಮಸ್ಯೆ ಆಗಿತ್ತು? ವಾಸ್ ಇಟ್ ಅ ವಯೋಲೇಷನ್ ಆಫ್ ದ ಅಗ್ರಿಮೆಂಟ್ ಆರ್ ಡಿಟೆಕ್ಷನ್ ಆಫ್ ವಯೋಲೇಷನ್? ವಯೋಲೇಷನ್ ಅಂದರೆ ಮುರಿಯೋದು, ಅಗ್ರಿಮೆಂಟನ್ನು ಮುರಿಯೋದು, ಅದೇ ಪ್ರಾಬ್ಲಮ್ಮ? ಅಥವಾ ಡಿಟೆಕ್ಷನ್ ಆಫ್ ವಯೋಲೇಷನ್, ಅವ್ರೇನಾದರೂ ಮುರಿದ್ರೆ ಅಥವಾ ಅದನ್ನು ತಳ್ಳಿ ಹಾಕಿದ್ರೆ ಅಥವಾ ಅದನ್ನು ಮೀರಿದ್ರೆ ಅದನ್ನು ಹೇಗೆ ಡಿಟೆಕ್ಟ್ ಮಾಡೋದು ಅನ್ನೋದಾ? ಇದು ಉತ್ತರ. ಡಿಟೆಕ್ಷನ್ ಆಫ್ ವಯೋಲೇಷನ್. ಹೇಗೆ ಡಿಟೆಕ್ಟ್ ಮಾಡೋದು? ಅವ್ರು ವಯೋಲೇಟ್ ಮಾಡಿದ್ರೆ, ರೂಲನ್ನು ಮುರಿದ್ರೆ ಹೇಗೆ ಅದನ್ನು ಕಂಡುಹಿಡಿಯೋದು ಅನ್ನೋದನ್ನು, ಅದಕ್ಕೊಂದು ಅದಕ್ಕೊಂದು ದಾರಿಯನ್ನು ಹುಡ್ಕೋದಕ್ಕೆ ಟೆಕ್ನಿಕಲ್ ಎಕ್ಸ್ಪರ್ಟ್ಸನ್ನು ಅಥವಾ ಸೈಂಟಿಸ್ಟ್ಸನ್ನು ಜಿನಿವಾಗೆ ಕರೆದಿರ್ತಾರೆ. ನೆಕ್ಸ್ಟ್, ಥರ್ಡ್ ಕ್ವೆಶನ್. ವೈ ಡು ಸಮ್ ಪೀಪಲ್ ವಾಂಟ್ ಟು ಬಿಕಮ್ ಸೈಂಟಿಸ್ಟ್? ಕೆಲವರು ಸೈಂಟಿಸ್ಟ್ ಆಗೋಕ್ಕೆ ಬಯಸ್ತಾರೆ. ಬೇರೆ ಜಾಬ್ ಇದ್ರೂ ಕೂಡ, ಬೇರೆ ಹೈ ಪೇಯ್ಡ್ ಜಾಬ್ಸ್ ಇದ್ರೂ ಕೂಡ ಸೈಂಟಿಸ್ಟ್ ಆಗೋದಕ್ಕೆ ಬಯಸ್ತಾರೆ. ಯಾಕೆ? ಅಥವಾ ಹೌ ಇಸ್ ಪರ್ಸ್ಯೂಟ್ ಆಫ್ ಸೈನ್ಸ್ ಈಸ್ ಅನ್ ಎಕ್ಸೈಟಿಂಗ್ ಅಡ್ವೆಂಚರ್? ಸೈನ್ಸನ್ನು ಕಲಿಯೋದು ಒಂದು ಅಡ್ವೆಂಚರ್ ಥರ, ಹೇಗೆ? ಅಥವಾ ಡೆಸ್ಪೈಟ್ ಲೋ ಇನ್ಕಮ್, ಕಡಿಮೆ ಆದಾಯ ಇದ್ರೂ ಕೂಡ ಕೆಲವು ಜನರು ಸೈಂಟಿಸ್ಟ್ ಆಗೋದಕ್ಕೆ ಬಯಸ್ತಾರೆ. ಯಾಕೆ? ಅಥವಾ ಕೆಲಿಸ್ ಬೊರಾಕ್ ರವರ ಪ್ರಕಾರ ವಿಜ್ಞಾನಿ ಆಗಿರುವುದು ತುಂಬ ಎಕ್ಸೈಟಿಂಗ್ ಆಗಿರುತ್ತೆ ಡಾಕ್ಟರ್ ಅಥವಾ ಇಂಜಿನಿಯರ್ ಆಗೋದಕ್ಕಿಂತ. ಯಾಕೆ? ಅಥವಾ ಯಾವ ರಿವಾರ್ಡ್ ಸೈಂಟಿಸ್ಟ್ ಸಿಗುತ್ತೆ? ಸೈಂಟಿಸ್ಟ್ಗೆ ಯಾವ ರಿವಾರ್ಡ್ ಸಿಗುತ್ತೆ ಸೈನ್ಸನ್ನು ಓದೋದ್ರಿಂದ? ಇದು ಹೇಗೆ ಲಾಯರ್ಸು ಮತ್ತು ಬಿಸ್ನೆಸ್ ಪೀಪಲ್ಗಳಿಗಿಂತ ಈ ರಿವಾರ್ಡು ಹೇಗೆ ಭಿನ್ನ, ಹೇಗೆ ಡಿಫರ್ ಆಗುತ್ತೆ, ಡಿಫ್ರೆಂಟ್ ಆಗಿದೆ, ವಿವರಿಸಿ. ಅಥವಾ ನೋಡಿ, ಇಷ್ಟು ಪ್ರಶ್ನೆಗಳಿಗೆ ಒಂದೇ ಉತ್ತರ. ನೆಕ್ಸ್ಟು, ಒಂದೇ ಇನ್ ದ ಸೆನ್ಸ್ ನಾಟ್ ದ ಸೇಮ್. ನೀವೇನು ಮಾಡಬೇಕು ಅಂದರೆ ಕ್ವಶನ್ನ ಇಲ್ಲಿ ಹೇಗೆ ಕೇಳಿರ್ತಾರೆ ಅದನ್ನು ನೋಡ್ಕೊಂಡು ಪಾಯಿಂಟ್ಸ್ ಅದೇ ಇರುತ್ತೆ. ನೀವು ಕನ್ಕ್ಲೂಡ್ ಮಾಡುವಾಗ ಈ ಕ್ವಶನಲ್ಲಿರೋ ಪಾಯಿಂಟ್ನ ತೊಗೊಂಡು ಕನ್ಕ್ಲೂಡ್ ಮಾಡಬೇಕಷ್ಟೆ. ವೈ ಡು ಸಮ್ ಪೀಪಲ್ ವಾಂಟ್ ಟು ಬಿಕಮ್ ಸೈಂಟಿಸ್ಟ್? ಆನ್ಸರ್ ಕನ್ಕ್ಲೂಡ್ ಮಾಡುವಾಗ ದಟ್ಸ್ ವೈ ಸಮ್ ಪೀಪಲ್ ವಾಂಟ್ ಟು ಬಿಕಮ್ ಸೈಂಟಿಸ್ಟ್ ಅಂತ ಹೇಳಬೇಕು, ಆ ರೀತಿ. ನೆಕ್ಸ್ಟ್, ನಾಲ್ಕನೇದು, ಹೂ ಕ್ಯಾನ್ ಬೆಸ್ಟ್ ಎನ್ಶೂರ್ ಅವರ್ ಸೇಫ್ಟಿ ಇನ್ ದ ವರ್ಲ್ಡ್? ಹೌ? ನಮ್ಮ ಸೇಫ್ಟಿಯನ್ನು ಇಡೀ ಪ್ರಪಂಚದಲ್ಲಿ ಯಾರು ಖಚಿತ ಮಾಡ್ಕೋಬಹುದು? ಹೇಗೆ? ವಿಜ್ಞಾನಿಗಳು ಖಚಿತ ಮಾಡ್ಕೋಬೋದು. ಹೇಗೆ ಅನ್ನೋದನ್ನು ನರೇಟರು ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಅದನ್ನು ಓದ್ಕೊಳ್ಳಿ. ಇಷ್ಟನ್ನು ಓದ್ಕೊಂಡ್ರೆ 2 ಮಾರ್ಕ್ಸ್ 3 ಮಾರ್ಕ್ಸ್ ಖಂಡಿತ ಅಟೆಂಡ್ ಮಾಡ್ಬೋದು. ಇನ್ನು ಪೊಯಮ್ ಸೆಕ್ಷನ್ಗೆ ಬಂದರೆ ಆಮ್ ದ ಲ್ಯಾಂಡು 2 ಅಥವಾ 3 ಮಾರ್ಕ್ಗೆ ಬರುತ್ತೆ, ಸಮರಿ ಓದಿ. ಜಾಸ್ ಪೊಯಮ್ 2 or 3 ಮಾರ್ಕ್ಸ್ ಬರುತ್ತೆ. ಆಮ್ ದ ಲ್ಯಾಂಡ್ 3 ಮಾರ್ಕ್ಗೆ, ಜಾಸು 2 ಮಾರ್ಕ್ಗೆ ಬರೋ ಚಾನ್ಸಸ್ ತುಂಬ ಇದೆ. 99% ಮೋರ್ ಪ್ರೊಬ್ಯಾಬಿಲಿಟಿ ಆಮ್ ದ ಲ್ಯಾಂಡ್ 3 ಮಾರ್ಕ್ಗೆ, ಜಾಸ್ ಪೊಯಮ್ 2 ಮಾರ್ಕ್ಗೆ. ಇದರಲ್ಲಿ ಈ ಥರ ಕ್ವೆಶನ್ಸ್ ಇರುತ್ತೆ 2 ಮಾರ್ಕ್ ಕೊಡೋದಾದರೆ.
ಈ ಫಸ್ಟ್ ಕ್ವಶನ್ಗೆ ಸಮರಿಯಲ್ಲಿ ಸೆಕೆಂಡ್ ಹಾಫ್ ಓದ್ತಿರಲ್ಲ ಅದು ಉತ್ತರ ಬರೆದ್ರೆ ಆಗುತ್ತೆ. ಈ ಕ್ವೆಶನ್ಗೆ ರೈಟ್ ಅಬೌಟ್ ದ ಫಿಸಿಕಲ್ ಅಪಿಯರೆನ್ಸ್, ಅವನು ನೋಡ್ಲಿಕ್ಕೆ ಹೇಗೆ ಕಾಣ್ತಿದ್ದ ಅನ್ನೋದಕ್ಕೆ ಸಮರಿಯಲ್ಲಿ ಫಸ್ಟ್ ಹಾಫ್ ಮೊದಲರ್ಧ ಸಮರಿಯನ್ನು ಬರೆದ್ರೆ ಈ ಪ್ರಶ್ನೆಗೆ ಉತ್ತರ ಆಗುತ್ತೆ 2 ಮಾರ್ಕ್ಸಿಗಾದರೆ. ಇಲ್ಲ 3 ಮಾರ್ಕ್ಸಿಗೆ ಅಂತಂದರೆ ಫುಲ್ ಸಮರಿಯನ್ನು ಬರಿಬೇಕು. ನೆಕ್ಸ್ಟ್ 8ನೇ ಪಾಠ. ಈ ಸಲ 2 ಮಾರ್ಕ್ಗೆ ಕೇಳೋ ಚಾನ್ಸಸ್ ಜಾಸ್ತಿ ಇದೆ. ಸಲ ಎಕ್ಸ್ಟ್ರಾಕ್ಟ್ ಕೇಳಿದ್ರು. ಆ್ಯಂಡ್ ಮಾಡೆಲ್ ಪೇಪರ್ಸು ಮತ್ತು ಸ್ಟೇಟ್ ಪ್ರಿಪ್ರೇಟ್ರಿಯನ್ನು ನೋಡಿದಾಗಲೂ ಕೂಡ ಈ ಪದ್ಯದಿಂದ ಕ್ವಶನ್ ಬಂದಿರೋದು ಒಂದೇ. ಹಾಗಾಗಿ ಈ ಪಾಠದಲ್ಲಿ 2 ಮಾರ್ಕ್ಸ್ ಕೇಳೋ ಚಾನ್ಸಸ್ ಜಾಸ್ತಿ ಇದೆ. ವೈ ಡಸ್ ದ ಪೊಯೆಟ್ ಸೇ ದಟ್ ಕ್ಯಾಲೆಂಡರ್ಸ್ ಆ್ಯಂಡ್ ಕ್ಲಾಕ್ಸ್ ಆರ್ ಯೂಸ್ಲೆಸ್ ಇನ್ ದ ಸ್ಪೇಸ್? ಸ್ಪೇಸಲ್ಲಿ ಮೇಲೆ, ಸ್ಪೇಸ್ ಅಂದರೆ ಗೊತ್ತಲ್ಲ, ವಾಯುಮಂಡಲದಲ್ಲಿ, ಸ್ಪೇಸ್ನಲ್ಲಿ, ಸೌರವ್ಯೂಹದಲ್ಲಿ ಕ್ಯಾಲೆಂಡರ್ಸು ಮತ್ತು ಕ್ಲಾಕ್ಸು ಯೂಸ್ ಆಗಲ್ಲ, ಯಾಕೆ? ಸೆಕೆಂಡ್ ಕ್ವೆಶನ್, ದ ಪೊಯೆಟ್ ಈಸ್ ಅನ್ಶೋರ್ ಆರ್ ಅನ್ಸರ್ಟನ್? ಖಚಿತತೆ ಇಲ್ಲ ಪೊಯೆಟ್ಗೆ. ತಾನು ಸ್ಪೇಸಿಂದ ವಾಪಸ್ ಬರೋದ್ರ ಬಗ್ಗೆ ಆತನಿಗೆ ಗ್ಯಾರಂಟಿ ಇಲ್ಲ. ಇದನ್ನು ಅವರು ಹೇಗೆ ಕನ್ವೆ ಮಾಡಿದ್ದಾರೆ, ಹೇಗೆ ಹೇಳಿದ್ದಾರೆ? ಗಿವ್ ಮೈ ಹೆಲ್ಮೆಟ್ ಫ್ರಮ್ ದ ಹುಕ್ ಆ್ಯಂಡ್ ಕ್ರಾಸ್ ಔಟ್ ಮೈ ನೇಮ್ ಫ್ರಮ್ ದ ಟೆಲಿಫೋನ್ ಡಿಕ್ಷನರಿ, ಅದೇ ಆ ಪಾಯಿಂಟ್ಸ್ ಬರೀಬೇಕು. ಅಥವಾ ದ ಪೊಯೆಟ್ ಇನ್ ದ ಆಫ್ಟರ್ ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್ ವಾಟ್ ಡಸ್ ಹಿ ಆಸ್ಕ್ ದ ರೀಡರ್ಸ್ ಟು ಡೂ? ಓದುಗರಿಗೆ ಏನು ಮಾಡಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಥರ್ಡ್ ಕ್ವೆಶನ್, ದ ಪೊಯೆಟ್ ನಾರ್ಮನ್ ನಿಕೋಲ್ಸನ್ ಸೇಸ್ ಟೀ ಕಪ್ ಸರ್ಕ್ಲಿಂಗ್ ರೌಂಡ್ ಮೀ ಲೈಕ್ ದ ಪ್ಲಾನೆಟ್ಸ್ ರೌಂಡ್ ದ ಸನ್. ಸೂರ್ಯನ ಸುತ್ತ ಪ್ಲಾನೆಟ್ ಸುತ್ತೋ ಹಾಗೆ ಟೀ ಕಪ್ಸು ನನ್ನ ಸುತ್ತ ಸುತ್ತುತ್ತಾವೆ ಅಂತ ಹೇಳ್ತಾರೆ. ವೈ ಡಸ್ ಇಟ್ ಹ್ಯಾಪನ್ ಓನ್ಲಿ ಇನ್ ದ ಸ್ಪೇಸ್ ನಾಟ್ ಆನ್ ದ ಅರ್ತ್? ಇದು ಸ್ಪೇಸಲ್ಲಿ ಮಾತ್ರ ಆಗುತ್ತೆ, ನಾಟ್ ಆನ್ ದ ಅರ್ತ್, ಭೂಮಿ ಮೇಲಲ್ಲ. ಯಾಕೆ ಹೀಗೆ? ಯಾಕೆ ಅಂದರೆ ಅಲ್ಲಿ ಝೀರೋ ಗ್ರಾವಿಟಿ ಇದೆ, ಅಲ್ಲಿ ಗುರುತ್ವಾಕರ್ಷಣಾ ಬಲ ಇಲ್ಲ. ಭೂಮಿ ಮೇಲೆ ಗುರುತ್ವಾಕರ್ಷಣಾ ಬಲ ಇದೆ, ಹಾಗಾಗಿ ಇಲ್ಲಿ ಸರ್ಕಲ್ ಆಗಲ್ಲ, ಎಲ್ಲ ಭೂಮಿ ಮೇಲೆ ಬೀಳ್ತವೆ. ಅದೇ ಸ್ಪೇಸಲ್ಲಿ ನೀವೇನಾದರೂ ಒಂದು ಪೇಪರ್ ತಗೊಂಡೋಗಿ ಹಾಕಿದ್ರು ಅದು ಅಲ್ಲೇ ತೇಲ್ತಾ ಇರುತ್ತೆ. ನೆಕ್ಸ್ಟ್ 4ನೇ ಪ್ರಶ್ನೆ, ಅಕಾರ್ಡಿಂಗ್ ಟು ದ ಪೊಯೆಟ್ ನಾರ್ಮನ್ ನಿಕೋಲ್ಸನ್ ಔಟರ್ ಸ್ಪೇಸ್ ಇಸ್ ಸಾಲಿಟರಿ ಕನ್ಫೈನ್ಮೆಂಟ್ ಫಾರ್ ಹಿಮ್. ಆ ಸ್ಪೇಸು, ಆ ಸೌರವ್ಯೂಹದೆಲ್ಲ ಹೋದಾಗ ಅದೊಂಥರ ಜೈಲಿದ್ದ ಹಾಗೆ, ಕನ್ಫೈನ್ಮೆಂಟ್ ಇದ್ದ ಹಾಗೆ, ಕೂಡಾಕ್ದ ಹಾಗೆ. ಯಾಕೆ? ವೈ? ಅಥವಾ ವೈ ಡಸ್ ನಾರ್ಮನ್ ನಿಕೋಲ್ಸನ್ ಫೀಲ್ಸ್ ದಟ್ ಈಸ್ ಇಂಪ್ರಿಸನ್ಡ್? ಕೂಡ್ದ ಆಗ್ತಾ ಹಾಗೆ, ಜೈಲ್ನಲ್ಲಿ ಕೂಡ ಆಗ್ತಾಗ ಅನಿಸುತ್ತೆ ಅವರಿಗೆ ಇಲ್ಲಿ ಔಟರ್ ಸ್ಪೇಸಲ್ಲಿ. ಯಾಕೆ ಹಾಗೆ? ಯಾಕೆ ಅಂದರೆ ದೆರ್ ಇಸ್ ನೋ ಫ್ರೆಂಡ್ಸ್ ಟು ಮೀಟ್, ದೆರ್ ಇಸ್ ನೋ, ಹಿ ಕಾಂಟ್ ರೈಟ್ ಮೇಲ್ಸ್ ಟು ಎನಿಬಡಿ, ನೋಬಡಿ ವಿಲ್ ಕಮ್ ಫಾರ್ ಹಿಸ್ ಹೆಲ್ಪ್ ಇನ್ ಹಿಸ್ ಡಿಫಿಕಲ್ಟೀಸ್, ಆ್ಯಂಡ್ ಹಿ ಕಾಂಟ್ ಮೀಟ್ ಹಿಸ್ ಫ್ರೆಂಡ್ಸ್, ಹಿ ಕಾಂಟ್ ಸಿ ಹಿಸ್ ರಿಲೇಟಿವ್ಸ್. ಹಾಗಾಗಿ ಆತನಿಗೆ ಇಂಪ್ರಿಸನ್ಡ್ ಅನಿಸುತ್ತೆ. ಇಷ್ಟನ್ನು ನೀವು ಓದ್ಕೊಂಡ್ರೆ ಖಂಡಿತವಾಗಿ 2 and 3 ಮಾರ್ಕ್ಸಿಗೆ ಬರುವಂತಹ ಪ್ರಶ್ನೆಗಳಾಗಿರುತ್ತೆ. ಆರಾಮಾಗಿ ಸ್ಕೋರ್ ಮಾಡ್ಬೋದು. ಆಲ್ ದಿ ಬೆಸ್ಟ್.